Namaste. Welcome to my channel Way to Spiritual Treasure. ಈ ಚಾನಲ್ನ ಉದ್ದೇಶ ಮೊದಲು ಎಕ್ಸ್ಪ್ಲೈನ್ ಮಾಡ್ತೇನೆ. ದಿಸ್ ಇಸ್ ಧನಲಕ್ಷ್ಮಿ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಟ್ಯಾರೋ ರೀಡರ್, ಕ್ರಿಸ್ಟಲ್ ಹೀಲರ್ ಆ್ಯಂಡ್ ಆಲ್ಸೋ ಕೌನ್ಸಿಲರ್. ಮೊದಲಿಗೆ ಈ ಚಾನಲ್ ಹೆಸರೇ ಹೇಳೋ ಹಾಗೆ ವೇ ಟು ಅ ಸ್ಪಿರಿಚುವಲ್ ಟ್ರೆಷರ್. ಇಟ್ ಇಸ್ ಅ ವೇ, ಇದೊಂದು ದಾರಿ ಆಧ್ಯಾತ್ಮಿಕತೆಯ ಖಜಾನೆಗೆ ಅಂತ ಹೇಳ್ಬೋದು. ಈ ಆಧ್ಯಾತ್ಮಿಕತೆ ಖಜಾನೆಗೆ ತುಂಬ ದಾರಿಗಳಿದೆ. ಅದರಲ್ಲಿ ಕೆಲವು ದಾರಿಗಳು ನಾನು ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹಾಗೆ ಅವರವರಿಗೆ ಯಾವ ದಾರಿ ಸೂಟ್ ಆಗುತ್ತೋ ಅದನ್ನು ದೇ ಕ್ಯಾನ್ ಸೆಲೆಕ್ಟ್. ಓಕೆ, ಸೊ ಹೀಗೆ ಸೆಲೆಕ್ಟ್ ಮಾಡಿದಾಗ ಈ ಕೆಲವೊಂದು ದಾರಿಗಳು ಸ್ವಲ್ಪ ಈಸಿ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಕೆಲವೊಂದು ದಾರಿಗಳು ಈಸಿ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಸಿ ಅಂದರೆ ಈಗೆಲ್ರಿಗೂ ಎಫರ್ಟ್ಲೆಸ್ ಆಗಿ ಎಲ್ಲ ಬರಲಿ ಅಂತಾರೆ. ದಟ್ ಈಸ್ ನಾಟ್ ದ ವೇ. ನಾವು ಏನೇ ಪ್ರಪಂಚದ ಮೇಲೆ ತಗೋಬೇಕಾದ್ರೂ ಅದಕ್ಕೊಂದು ಬೆಲೆ ಇದೆ. ದರ್ ಇಸ್ ಅ ವ್ಯಾಲ್ಯೂ, ಓಕೆ, ವಿಚ್ ವಿ ಹ್ಯಾವ್ ಟು ಪೇ. ಸೊ ಹೇಗಂತ ಹೇಳ್ಬೋದಂದರೆ, ಈ ಪ್ರಪಂಚದಲ್ಲಿ ಹುಟ್ಟಿದ ತಕ್ಷಣ ನಮಗೆ ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಲೆಟ್ ಮಿ ಎಕ್ಸ್ಪ್ಲೈನ್ ಹೇಗೆ ಅಂತ ನೋಡೋಣ. ಓಕೆ, ಲೆಟ್ಸ್ ಟೇಕ್ ಲೈಕ್ ದಸ್. ಹುಟ್ಟಿದ ತಕ್ಷಣನೇ ಮಗು ಅಳ್ಳಿಲ್ಲ ಅಂದರೆ, ಅಥವಾ ಅದಕ್ಕೆ ಹಸಿವು ಆಗ್ತಿದೆ ಅಂತ ನಮಗೆ ಇಂಡಿಕೇಶನ್ ಕೊಡಲಿಲ್ಲ ಅಂದರೆ, ವಿ ಡೋಂಟ್ ಫೀಡ್ ದ್ಯಾಟ್. ಅಫ್ಕೋರ್ಸ್ ವಿ ಮೇ ಫೀಡ್ ಇಟ್, ಬಟ್ ಅದಕ್ಕೆ ಬೇಕಾದಾಗಲ್ಲ, ನಮಗೆ ಬೇಕಾದಾಗ, ನಮಗೆ ಎಚ್ಚರಿಕೆ ಆದಾಗ ಮಗು ಇನ್ನೂ ಹಾಲು ಕುಡ್ದಿಲ್ಲಲ್ಲ ಅಂತ ಒಂದು ಸ್ವಲ್ಪ ಜ್ಞಾನೋದಯ ಆದಾಗ ಮಾತ್ರ ಮಗು ಕಡೆ ಗಮನ ಕೊಡ್ತೀವಿ. ಆದರೆ ಆ ಮಗು ಬಿಡುತ್ತಾ? ಅದಕ್ಕೆ ಹೊಟ್ಟೆ ಹಸಿವಾಗಿದ ತಕ್ಷಣ ಇಟ್ ಸ್ಟಾರ್ಟ್ ಆಸ್ಕಿಂಗ್. ಯಾವುದೋ ಒಂದು ರೂಪದಲ್ಲಿ ಅಳುತ್ತೆ ಮಗು. ಅತ್ತಾಗ ನಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಹಸಿವಾಗಿದೆ ಅಂತ. ಇಲ್ಲ, ಅದಕ್ಕೆ ಯಾವುದೇ ರಿಕ್ವೈರ್ಮೆಂಟ್ ಇರಲಿ, ಅದು ನಮಗೆ ತೋರಿಸತ್ತೆ, ಇಂಡಿಕೇಶನ್ ಕೊಡುತ್ತೆ. ಹಾಗೆ ಯೂನಿವರ್ಸಲ್ ಲಾಲಿ ಒಂದು ಏನಂದರೆ, ವಾಟ್ ಎವರ್ ಯು ವಾಂಟ್ ಯು ಹ್ಯಾವ್ ಟು ಪೇ ಸಮಥಿಂಗ್. ಈಗ ನಮಗೇನೇ, ಈಗ ಒಂದು ನೀರು ಬಾಟ್ಲು ಬೇಕಾದರೂ ವಿ ಹ್ಯಾವ್ ಟು ಪೇ ಸಮಥಿಂಗ್ ಅಲ್ವಾ? ಅದೇ ರೀತಿ ನಮಗೆ ಏನೇ ಬೇಕಾದರೂ ಪ್ರಪಂಚದ ಮೇಲೆ ನಾವು ಕೇಳಿದಾಗ ಮಾತ್ರ ಅದು ಸಿಗೋದು. ಅದಕ್ಕೆ ಸರಿಯಾದ ಬೆಲೆ ಕೊಟ್ಟಾಗ ಮಾತ್ರ ಸಿಗೋದು. ಸೊ ಹೀಗಿರಬೇಕಾದ್ರೆ ಸ್ಪಿರಿಚುವಲ್ ವೇನಲ್ಲಿ ಏನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಈ ಸ್ಪಿರಿಚುವಲ್ ವೇಗೆ ಹೋದಾಗ ನಮಗೆ ಯಾವುದು ಎಷ್ಟು ಬೇಕು, ಅಥವಾ ನಮಗಿದು ಬೇಕಾ ಬೇಡವಾ ಅನ್ನೋ ಕ್ಲಾರಿಟಿ ಸಿಗುತ್ತೆ ಆ್ಯಕ್ಚುಲಾಗಿ. ಓಕೆ, ಈಗ ಕೆಲವೊಮ್ಮೆ ನಮ್ಮ ಹತ್ರ ತುಂಬ ದುಡ್ಡಿರುತ್ತೆ, ಆದರೆ ನಮಗೆ ಬೇಕಾಗಿದ್ದನ್ನು ತಗೊಳಕ್ಕಾಗಲ್ಲ ಅಥವಾ ಎಂಜಾಯ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ತುಂಬ ದುಡ್ಡಿರದೆ ಆದರೆ ಡಯಾಬಿಟಿಕ್ ಪೇಷಂಟ್ ಅಂದ್ಕೊಳ್ಳಿ, ಅವ್ರಿಗೆ ತುಂಬ ಸ್ವೀಟ್ಸ್ ಅಂದರೆ ಇಷ್ಟ, ಪಲಾವ್, ರೈಸ್ ಐಟಮ್ಸ್ ಇಷ್ಟ. ಕ್ಯಾನ್ ದೇ ಈಟ್ ದ್ಯಾಟ್? ಅಫ್ಕೋರ್ಸ್ ತಿನ್ಬಿಡ್ಬೋದು. ಕಾನ್ಸಿಕ್ವೆನ್ಸ್ ನಾವೇ ಫೇಸ್ ಮಾಡಬೇಕಾಗತ್ತಲ್ವಾ? ಇದೇ ರೀತಿ ಏನಾಗುತ್ತಂದರೆ, ನಮ್ಮ ರೊಟೀನ್ ಲೈಫಲ್ಲಿ ನಮಗೆ ಕ್ಲಾರಿಟಿನೇ ಇರಲ್ಲ, ಮತ್ತು ಇನ್ನು ಕೆಲವ್ರಿಗೆ ದುಡ್ಡೇ ಇರಲ್ಲ. ಆದರೆ ಆ ಟೈಮ್ಗೆ ಅವ್ರಿಗೇನು ಬೇಕೋ ತಗೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡು ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಅಥವಾ ಅವ್ರಿಗೆ ಯಾವುದೇ ರಿಕ್ವೈರ್ಮೆಂಟ್ ಇದ್ದರೂ ಟೈಮ್ ಟು ಟೈಮ್ ಅದು ಯೂನಿವರ್ಸ್ ಅವ್ರ ಮುಂದೆ ತಂದಿಡುತ್ತೆ, ಅಥವಾ ಅವರನ್ನೇ ಆ ರಿಕ್ವೈರ್ಮೆಂಟ್ ಮುಂದೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಸೊ ಸ್ಪಿರಿಚುಯಾಲಿಟಿನಲ್ಲಿ ಇದು ಮೇನ್ ಅಡ್ವಾಂಟೇಜ್. ಓಕೆ, ನಮಗೇನು ಬೇಕನ್ನೋದನ್ನು ಡಿಸೈಡ್ ಮಾಡೋದು ಯೂನಿವರ್ಸ್. ನಾವು ದೇವ್ರನ್ನ ಅಂತಲೇ ಕರೆಯೋದು, ಆ ದೇವರೇ ನಿರ್ಧಾರ ಮಾಡ್ತಾರೆ. ಸೊ ಆ ದೇವ್ರಿಗೆ ನಾವು ಯಾವಾಗ ಸರೆಂಡರ್ ಆಗ್ಬೋದು, ಯಾವಾಗ ಕನೆಕ್ಟ್ ಆಗ್ಬೋದು. ಈಗ ಎಕ್ಸಾಂಪಲ್ ಬೇಕಂದರೆ, ನಾವೊಂದು ಯಾವುದೋ ಹೈ ಪೋಸ್ಟ್ನಲ್ಲಿರೋರನ್ನ ಮೀಟ್ ಮಾಡಬೇಕಂದ್ರೆ ಫಸ್ಟು ಅಪಾಯಿಂಟ್ಮೆಂಟ್ ತೊಗೋಬೇಕು. ಸೊ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ಅಲ್ಲೋಗಿ ಅವ್ರಿಗೆ ವೆಯ್ಟ್ ಮಾಡಬೇಕು. ಹಾಗೆ ದೇರ್ ಆರ್ ಪ್ರೋಟೋಕಾಲ್ಸ್, ಸರ್ಟನ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಅಲ್ಲೋಗಿ ಅಷ್ಟು ಪ್ರೋಟೋಕಾಲ್ಸ್ನ ನಾವು ಫಾಲೋ ಮಾಡಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದ್ರೂ ಕೆಲವೊಂದು ಟೈಮ್ ಅವ್ರು ಸಿಗ್ಬೋದು, ಸಿಗದೇನೂ ಇರಬಹುದು. ಅದಾದಮೇಲೆ ಸಿಕ್ಕಿದ್ರೂ ಒಂದು ಪಕ್ಷ ನಮ್ಮ ಕೆಲಸ ಅವರಿಂದ ಆಗುತ್ತೆ
ಸಿಗತ್ತೋ ಇಲ್ವೋ ಅದು ಗ್ಯಾರಂಟಿ ಇರಲ್ಲ. ಆಮ್ ಐ ಕರೆಕ್ಟ್? ಸೊ ಇದೇ ರೀತಿ ವೇ ಟು ಸ್ಪಿರಿಚುವಲ್ ಟ್ರೆಷರ್ ಅಂದರೆ ನಾವು ಈ ದಾರಿಗೆ ಹೋದಾಗ ಆ ದಾರಿನಲ್ಲಿ ಹೋದ್ರೂ ಸಹ ನಮ್ಮ ಕರ್ಮ ಕಳೆದಿರೋ ಹಾಗೆ ಆ ಖಜಾನೆಯಲ್ಲಿ ಏನೇನು ಬೇಕೋ ನಾವು ತಗೊಳಕ್ಕೆ ಸಾಧ್ಯ. ಆದರೆ ಹೋದ್ಮೇಲೆ ಆ ದಾರಿಗೆ ಹೋದ್ಮೇಲೆ ಇಟ್ ಈಸ್ ಫಾರ್ ಶ್ಯೂರ್ ಏನಾದರೂ ಒಂದು ನಮಗೆ ಬೇಕಾಗಿರೋ ಸಿಗತ್ತೆ ಅನ್ನೋ ಗ್ಯಾರಂಟಿ ಮಾತ್ರ ಇದ್ದೇ ಇರುತ್ತೆ. ಸೊ ಈ ಕಲಿಯುಗದಲ್ಲಿ ಎಲ್ಲ ಸ್ಪಿರಿಚುಯಾಲಿಟಿನೇ ಯೂಸ್ ಮಾಡ್ತಾ ಇದ್ದಾರಾ? ಸ್ಪಿರಿಚುಯಾಲಿಟಿ ಬಳಸ್ಕೊಂಡೇನೆ, ಆಧ್ಯಾತ್ಮಿಕತೆ ಬಳಸ್ಕೊಂಡೇನೆ ಎಲ್ರೂ ಜೀವನ ಮಾಡ್ತಿದ್ದಾರಾ ಅಂತ ಕೇಳ್ಬೋದು. ಇಲ್ಲ, ಅಫ್ಕೋರ್ಸ್ ನಾಟ್. ಯಾಕಂತಂದರೆ ಕೆಲವರು ಆ ಥರನೇ ಯಾವುದೇ ಸ್ಪಿರಿಚುಯಾಲಿಟಿ ಇಲ್ದಲೆ, ಆಧ್ಯಾತ್ಮಿಕತೆ ಇಲ್ದಲೆ ಆರಾಮಾಗಿಲ್ವಾ ಅಂತ ಕೇಳ್ಬೋದು. ಅಫ್ಕೋರ್ಸ್ ಇದ್ದಾರೆ. ಆದರೆ ಅವ್ರಿಗೆ ನಮಗೆ ಕಾಣಿಸೋ ಹಾಗೆ ಒಳಗಿದ್ದಾರಾ? ಒಳಗೆ ಅಂದರೆ ಇನ್ನರ್ ಫೀಲಿಂಗ್ಸ್ ಏನಿದೆ, ಅವ್ರ ಮನಸ್ಸಿನಲ್ಲಿ ಏನು ನಡೀತಿದೆ ನಮಗೆ ಗೊತ್ತಾ? ಅಥವಾ ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಲೈಕ್ ಕೌನ್ಸಿಲಿಂಗ್ ಬಂದಾಗ, ಮ್ಯಾಮ್ ನಾವು ಆರಾಮಾಗಿದ್ದೀವಿ, ನಮಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದಾಗ ಇನ್ನು ಪಕ್ಕದಲ್ಲಿರೋರು ಇಲ್ಲ ನನಗೆ ತೊಂದರೆ ಇದೆ, ನಾನು ಕಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ನನಗೆ ಫೈನಲಾಗಿ ಗೊತ್ತಾಗ್ತಿದ್ದು, ಯಾರು ಆರಾಮಾಗಿದ್ದೀನಿ ಅಂತ ಹೇಳಿದ್ರಲ್ಲ, ದೇವರ್ ಸಫರಿಂಗ್. ಇಲ್ಲ ನಂಗೆ ಕಷ್ಟ ಇದೆ, ನಂಗೆ ಸೊಲ್ಯೂಷನ್ ಬೇಕಂದವರು ಆರಾಮಾಗಿರ್ತಿದ್ರು. ಯಾಕಂದರೆ ಆ ಸಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ನನಗೆ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕನ್ನೋ ಮನಸ್ಥಿತಿಯಿಂದ ಅವರು ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇಟ್ ಈಸ್ ನೆವರ್ ಎಂಡಿಂಗ್. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಇದ್ದದ್ದೇ ಬರ್ತಾನೆ ಇರುತ್ತೆ. ಅದು ಪ್ರಾಬ್ಲಮ್ಸ್ ಅಂದ್ಕೊಳ್ಳಿ, ಚಾಲೆಂಜ್ ಅಂತ ಕರೀರಿ, ಅಥವಾ ರೊಟೀನ್, ಇಟ್ ಆಸ್ ಕಾಮನ್. ಸೊ ಈ ಥರ ಯಾರು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಸೊಲ್ಯೂಷನ್ ತಗೊಳ್ತಾ ಇದ್ರು ಅವ್ರು ಆರಾಮಾಗಿರ್ತಾಯಿದ್ರು. ಬಟ್ ದೇ ಯೂಸ್ ಟು ಥಿಂಕ್ ದ್ಯಾಟ್ ನನಗೆ ಪ್ರಾಬ್ಲಮ್ ಇದೆ, ನಾನು ಹೋಗಬೇಕು, ಸಾಲ್ವ್ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಅಂದ್ಕೊಂಬಿಟ್ಟಿದ್ರು. ಬಟ್ ಅದೆಲ್ಲ ನಿಜ. ಯಾರು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಸೊಲ್ಯೂಷನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಸೊಲ್ಯೂಷನ್ನ ಹುಡ್ಕೊಳ್ತಾ ಇರ್ತಾರಲ್ಲ, ಅವರು ಆರಾಮಾಗಿರ್ತಾರೆ. ಯಾಕೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಅವರು ಆ ಪ್ರಾಬ್ಲಮ್ಮಲ್ಲೇ ಒಳಗೆ ಸಫರ್ ಮಾಡ್ತಾ, ದೇ ಯೂಸ್ ಟು ಸಫರ್ ಲಾಟ್ ಬೈ ಲಾಟ್. ಒಳಗೆ ಒಂದು ದಿನ ಬ್ಲಾಸ್ಟ್ ಆಗ್ತಿತ್ತದು. ಹೇಗೆ ಅಂತ ತುಂಬ ಕೇಸಸ್ ನೋಡಿದ್ದೀನಿ. ಹಾಗೆ ಸೊಲ್ಯೂಷನ್ ಮಾಡಿ ಹೋದ ಮೇಲೆ ಅವರು ಎವ್ರಿಥಿಂಗ್ ಯೂಸ್ ಟು ಬಿ ಫೈನ್ ಫಾರ್ 1 week, 15 days ಆರ್ 1 month, ಮ್ಯಾಕ್ಸಿಮಮ್ 3 months. ಅಗೇನ್ ದೇ ಯೂಸ್ ಟು ಕಮ್ ಬ್ಯಾಕ್ ಟು ಮೀ, ಮ್ಯಾಮ್ ನಿಮ್ಮ ಹತ್ರ ಕೌನ್ಸಿಲಿಂಗ್ ಆದಮೇಲೆ ಚೆನ್ನಾಗಿದ್ದು ಮತ್ತೆ ನಮಗೆ ಅದೇ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತಿದೆ, ಏನು ಮಾಡೋದು ಅಂದಾಗ ಆ್ಯಕ್ಚುಲಿ ನನಗೆ ಒಂದು ಅನಿಸಿದ್ದು, ನನ್ನ ಲೈಫಲ್ಲೂ ಪ್ರಾಬ್ಲಮ್ಸ್ ಬರ್ತಿರೋದೆ, ಸಾಲ್ವ್ ಮಾಡ್ತಾನೇ ಇದ್ದೆ, ಬಟ್ ಇವರಿಗೆ ಯಾಕೆ ಈ ಥರ ರಿಪೀಟೆಡ್ಲಿ ದೇ ಆರ್ ಕಮಿಂಗ್ ಟು ಮೀ ಅಂತ ಯೋಚನೆ ಮಾಡಿದಾಗ, ನಾನು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನೋ ಸ್ಪಿರಿಚುವಲ್ ವೇನಲ್ಲಿ ಅದನ್ನು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ರಿಯಲೈಸ್ ಆಯಿತು. ಸೊ ವೆನ್ ದೇ ಕಮ್ ಟು ಮೈ ವರ್ಕ್ಶಾಪ್, ಇದು ಹೇಗಂದರೆ ನನ್ನ ಹತ್ರ ಬಂದಾಗ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಅದು ಬ್ಯಾಟ್ರಿ ಲೋ ಆದಮೇಲೆ ಅಗೇನ್ ದೇ ಹ್ಯಾವ್ ಟು ಕಮ್ ಹಿಯರ್ ಫಾರ್ ದ ರೀಚಾರ್ಜಿಂಗ್. ಸೊ ಈ ಥರ ಇದ್ದಾಗ, ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್ ಎಕ್ಸಾಂಪಲ್ ಏನಂದರೆ, ಈಗ ಹೊಟ್ಟೆ ಹಶ್ವಂತ ಬಂದವ್ರಿಗೆ ನನ್ನ ಹತ್ರ ಇರೋ ಫ್ರೂಟ್ಸ್ಗಳನ್ನೆಲ್ಲ ಅವರಿಗೆ ಕೊಟ್ಟು ಕಳಿಸ್ತಿದ್ದೆ. ಅದು ಫ್ರಿಡ್ಜ್ನಲ್ಲಿ ಪ್ರಿಸರ್ವ್ ಮಾಡಿದ್ರು, ಹೌ ಲಾಂಗ್ ವಿ ಕ್ಯಾನ್ ಪ್ರಿಸರ್ವ್, ಸ್ವಲ್ಪ ದಿನಗಳವರೆಗೂ ಬರ್ತಿತ್ತು, ಸ್ವಲ್ಪ ತಿಂಗಳವರೆಗೂ ಹೇಗೋ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಅಗೇನ್ ದೇ ಯೂಸ್ ಟು ಕಮ್ ಬ್ಯಾಕ್ ಟು ಮೀ. ದೆನ್ ಐ ರಿಯಲೈಸ್ ದ್ಯಾಟ್ ಇವರಿಗೆ ಹಣ್ಣುಗಳನ್ನ ಕೊಟ್ಟು ಕಳಿಸಿದ್ರೆ ಸಾಲದು, ಇವ್ರಿಗೇನು ಮಾಡಬೇಕಂದ್ರೆ ಕೆಲವು ಹಣ್ಣುಗಳನ್ನ ಹೇಗೆ ಬೆಳೆಯೋದು, ಬೆಳೆಯೋದಕ್ಕೆ ಬೀಜಗಳು ಎಲ್ಲಿ ಸಿಗುತ್ತೆ, ಬೀಜಗಳನ್ನ ಕೊಟ್ಟು ಕಳಿಸಿ ಅವ್ರಿಗೆ ಹಣ್ಣುಗಳನ್ನ ಬೆಳೆಯೋಕ್ಕೆ ಹೇಳಿದ್ರೆ ಅದು ದೊಡ್ಡದಾಗಿ ಮರ ಆಗಿ ಅವರು ಹಣ್ಣುಗಳನ್ನ ಬೇಕಾದಾಗ ಕಿತ್ಕೊಂಡು ತಿನ್ಬೋದು ಹಸಿವಾದಾಗ ಅಂತ ನನಗೆ ರಿಯಲೈಸ್ ಆಯಿತು. ಆ ಮರ ಬೆಳೆಸಲಿಕ್ಕೆ 21 days ಸಾಕು. ಎಸ್, 21 days, ಮ್ಯಾಕ್ಸ್ ಟು ಮ್ಯಾಕ್ಸ್ 48 days.
ಸೊ ಯು ಲೆಟ್ ಮಿ ನೋ ನಾವ್. ಈ ರೀತಿ ಹಣ್ಣು ತೊಗೊಂಡೋಗೋದು ಬೆಸ್ಟಾ ಅಥವಾ ಸೀಡ್ಸ್ ತೊಗೊಂಡೋಗಿ ಅದನ್ನೇ ಮರವಾಗಿ ಬೆಳೆಸಿ ನಾವೇ ಅದನ್ನು ಹಸಿವಾದಾಗೆಲ್ಲ ತಿನ್ನೋದು ಬೆಸ್ಟಾ ಅಂತ ಪ್ಲೀಸ್ ಕಮೆಂಟ್ ಆನ್ ದಸ್. ಥ್ಯಾಂಕ್ ಯು ಆಲ್.